ನಮಸ್ಕಾರ ಶಾಸಕರಿಗೆ. ನಮಸ್ಕಾರ. ಬಾ ಮೈಲಾರಿ ಬಾ, ಇಲ್ಲಿಯ ತನಕ ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಹೇಳಿ ಗೌಡ್ರಿ, ನನ್ನ ಕರೆಸಿದ ಕಾರಣ? ನೋಡು ಮೈಲಾರಿ, ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಂತೂ ಮೊದಲೇ ಇಲ್ಲ. ಈ ವಿಷಯ ನಿನಗಾಗಲೇ ಗೊತ್ತಿದೆ, ಅದಕ್ಕೆ ನೇರವಾಗಿ ಹೇಳುತ್ತೇನೆ, ಕೇಳು. ನೋಡಿ ಗೌಡ್ರಿ, ನಾವಂತೂ ಬಡವರು ನಿಜ. ನಮ್ಮಂತ ಬಡವರ ಮೇಲೆ ಕರುಣೆ ತೋರಿಸಿದ್ದೀರಾ ಎಂದರೆ ಅದು ನಮ್ಮ ಒಳ್ಳೆಯದಕ್ಕೆ ತಾನೇ ಗೌಡ್ರಿ. ನೋಡು ಮೈಲಾರಿ, ನಾನು ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ನಿನ್ನ 4 ಎಕರೆ ಜಮೀನನ್ನು ನನಗೆ ಕೊಡುವುದಕ್ಕೆ ಒಪ್ಪಿಕೋ. ನೋಡಿ ಗೌಡ್ರಿ, ನಾನು ಕಷ್ಟದಲ್ಲಿ ಸಾಲಿ ಕಲ್ತರು ನನಗೊಂದು ಕೆಲಸನೂ ಸಿಗಲಿಲ್ಲ. ಇತ್ತ ಹೊಲದತ್ತ ಕೆಲಸ ಮಾಡಬೇಕಂದ್ರೆ ನನ್ನ ಕೈಲಿ ಅದು ಆಗುತ್ತಿಲ್ಲ. ನೀವು ಹೇಳಿದ ಹಾಗೆ ನನ್ನ ಹೊಲವನ್ನು ಮಾರುತ್ತೇನೆ. ಆದರೆ ಯಾಕೆ ಅರವತ್ತನಷ್ಟು ಮೈಲಾರಪ್ಪ, ಏನ್ ಬೇಕು ಕೇಳಲ್ಲ, ಕೊಡಾಕ ಬರ್ತೈತಿ. ನೋಡಿ ಗೌಡ್ರಿ, ನೀವು ಬೆಲೆ ಕಟ್ಟಿದ ಪ್ರಕಾರ ಎಕರೆಗೆ 10 ಲಕ್ಷದಂತೆ ನನ್ನ 4 ಎಕರೆ ಜಮೀನನ್ನು ನಿಮಗೆ ಮಾರಾಟ ಮಾಡ್ತೀನಿ. ಆದರೆ ಇದಕ್ಕೆ ಇನ್ನು 10 ಲಕ್ಷ ಜೋಡಿಸಿ ನಿಮ್ಮ ಕೈಗೆ 50 ಲಕ್ಷ ರೂಪಾಯಿ ಕೊಡ್ತೀನಿ. ನಿಮ್ಮ 4 ಎಕರೆ ಜಮೀನನ್ನ ನನಗೇ ಮಾರಾಟ ಮಾಡಿಬಿಡಿ. ಈ ಎಣ್ಣೆಲೆ ರಂಗೇಗೌಡನ ಜಮೀನನ್ನು ಖರೀದಿ ಮಾಡುವಷ್ಟು ಸೊಪ್ಪು ಬಂದಿತ್ತ ಮತ್ತೆ ಈ ಬಡ ರೈತರ ಜಮೀನಿನ ಮೇಲೆ ಕಣ್ಣು ಹಾಕಿದೆಯಲ್ಲ, ನಿಮಗೆ ಅಷ್ಟು ಸಕ್ಕು ಬಂದಿರಬೇಕಲೇ ಗೌಡ. ತಲತಲಾಂತರದಿಂದ ಬಂದ ನಮ್ಮ ಆಸ್ತಿಯನ್ನು ಹೊಂಚು ಹಾಕಿ ಹೊಡೆಯಲು ನೋಡುತ್ತಿರುವೆಯಲ್ಲ, ನಿಮಗೆ ಅಷ್ಟು ಧೈರ್ಯ ಬಂದಿರಬೇಕು. ಏ ಮೈಲಾರಿ, ಸುಮ್ಮನೆ ನಮ್ಮ ಗೌಡ್ರ ಮಾತಿಗೆ ಒಪ್ಪಿಕೊಂಡು ಹೊರಟು ಹೋದ್ರೆ ಸರಿ, ಇಲ್ಲದಿದ್ದರೆ ಅನ್ಯಾಯವಾಗಿ ಇದ್ದ ಒಂದು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಚೋಕೆ ಬಲರಾಮ, ಪ್ರಾಣ ಕಳೆದುಕೊಳ್ಳುವುದಕ್ಕೆ ನಾನೇನು ನಿಮ್ಮ ಅಪ್ಪನ ಆಸ್ತಿಯಲ್ಲಿ ತಿಂದು ಬೆಳೆದವನಲ್ಲ. ಇಡೀ ತಾಲೂಕಿಗೆ ಹೆಸರು ಮಾಡಿರುವ ಪ್ರಗತಿಪರ ರೈತನ ಮಗ ನಾನು. ನಿಮ್ಮ ಹಾಗೆ ಕಾದಿ ಬಟ್ಟೆ ತೊಟ್ಟುಕೊಂಡು ಪರರ ಮೇಲೆ ದಬ್ಬಾಳಿಕೆ ಮಾಡುವ ಖದೀರನಲ್ಲ. इसकर जुलकर गली के कुत्ते के कहने याद आ भाई, गली का कुत्ता एक बार जंगल गया था। पहले अत्थेर मदन बात में मेरी शिकारीपुर ऐसा बात दुनिया की भगवान मेरे दूसरे जन्म के लिए अभी तक दक रहा है। वैसा है तेरा इमाम होगा. ಏ ಮೈಲಾರಿ, ಏಕಚಿತ್ತ ಒಬ್ಬ ಮಾಮೂಲಿ ರೈತನಾಗಿ ನಿನಗೆ ಇಷ್ಟು ಕೋಪೆ ಇರಬೇಕಾದ್ರೆ ಹೆಣ್ಣು ಇಡೀ ಕರ್ನಾಟಕಕ್ಕೆ MLA ಪದವಿಯನ್ನು ಗಿಟ್ಟಿಸಿಕೊಂಡ ನಿಮ್ಮಂತ ಬಡಕುಂಡಿಗಳಿಗೆ ಅನ್ನ ಹಾಕುವ ಏ ಅನ್ನದಾತರಿಗೆ ಅಷ್ಟು ಕೋಪೆ ಇರಬೇಡ. ಅನ್ನ ಹಾಕುವ ಅನ್ನದಾತರು ನೀವಲ್ಲದೆ, ಅದೇ ಅನ್ನ ಹಾಕುವವರ ಮನೆಗೆ ಕನ್ನ ಹಾಕುವ ಕದಿಮರು ನೀವು. ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ ಹೊತ್ತು ಹೊಟ್ಟೆಗೆ ಹಿಟ್ಟು ಹಾಕಿ ಸಾಕುತ್ತಿರುವ ನಮ್ಮಂತ ರೈತರೇ ಎಂದು ನೆನಪಿಟ್ಟುಕೋ ಮಗನೇ. ಲೇ ಸೊಕ್ಕಿನ ಕೊನೆ, ಈ MLA ರಂಗೇಗೌಡನ ಮನೆಗೆ ಬಂದು ನ್ಯಾಯ ಅನ್ಯಾಯದ ಬಗ್ಗೆ ತಿಳಿಯೋಣ. ನೀನ್ಯಾವಲೇ ಬೀದಿ ಬಿಕಾರಿ? ಅಲ್ಲೋ ತಮ್ಮ, ನಮ್ಮ ಗೌಡ್ರ ಮನೆಗೆ ಬಂದ ಇಟ್ಟೆಲ್ಲ ಹಾರ್ಯಾಡಿ ಜಿವ್ಯಾಡಿ ಮಾತಾಡ್ತಿ ಅಂದ್ರ ನೋಡಿಲಿ, ಮುಂದೆ ನಿನ್ನ ಜೀವನ ನಡೆಸೋದು ಭಾಳ ಕಷ್ಟ ಆಕತಿ. ಓತಮ್ಮ, ಭಾಳ ಕಷ್ಟ ಆಕತಿ. ಸುಮ್ಮ ನಮ್ಮ ಗೌಡ್ರ ಮಾತಿಗೆ ಒಪ್ಕೊಂಡ ಅವ್ರ ಕಾಲಿಗೆ ಬೀಳ್ತೈತಿ, ಕ್ಷಮಾಪಣೆ ಕೇಳ್ಕ ಮೊದಲು ಒಪ್ಕೊಂಡ ಸುಮ್ಮ ಸೇರ್ಕೋರ ಪತ್ರ ಸಟ್
ಮೈಲಾರಿ, ನಿನ್ನ ಹೊಲವನ್ನು ಹೇಗೆ ಪಡೆದುಕೊಳ್ಳಬೇಕೆಂಬುದು ನಮ್ಮ ದನಿಗಳಿಗೆ ಚೆನ್ನಾಗಿ ಗೊತ್ತು. ಅದನ್ನು ಅರ್ಥ ಮಾಡಿಕೊಂಡು ಹೋದ್ರೆ ಸರಿ, ಇರದಿದ್ದರೆ ಅವರು ನನಗೆ ಕೋಪಗೊಂಡು ಅಪ್ಪಣೆ ಕೊಡುವಷ್ಟರಲ್ಲಿ ಟುಕ್ಕು ಹಿಡಿದ ಇಲಾಂಗಿಂದ ನಿನ್ನ ಕಟ್ಟವನ್ನು ತೆಗೆದು ಅವರ ಪಾದದಲ್ಲಿ ಇಡಬೇಕಾಗುತ್ತದೆ. ಲೇ ಬಚ್ಚ ನನ್ನ ಮಗನೇ, ನೀವು ಕರೆದಾಗಲೆಲ್ಲ ಬರುವುದಕ್ಕೆ, ಹೋಗು ಎಂದಾಗ ಹೋಗುವುದಕ್ಕೆ. ನಾನೇನು ನಿಮ್ಮ ಹಾಗೆ ಎಂದಲು ತಿಂದು ಬದುಕುತ್ತಿರುವ ನಾಯಿ ತಿಳಿದಿರಬೇಡ. ನನ್ನನ್ನ ಇಲ್ಲಿ ಕರೆಸಿದ್ದಕ್ಕೆ ನೇರವಾಗಿ ಹೇಳುತ್ತೇನೆ ಕೇಳಿ. ಏ ಅಧಿಕಾರಿ, ನೀನು ಎಷ್ಟೇ ಕಷ್ಟಪಟ್ಟು ಹೋರಾಡಿದರೆ ನಮ್ಮ ಜಮೀನನ್ನು ನಿನ್ನ ವಶಕ್ಕೆ ನಾವು ಬಿಟ್ಟುಕೊಡುತ್ತಾರೆವು. ಸುಮ್ಮನೆ ನೀ ಬಂದ ದಾರಿಗೆ ಸುಂಕವಿಲ್ಲ ಎಂದು ತಿಳಿದುಕೊಂಡು ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲದಿದ್ದರೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೀಯಾ? ಏ ಮಿಸ್ಟರ್, ಯಾಕೆ ಇಷ್ಟು ರೋಷದಿಂದ ಹಾರಾಡ್ತಾ ಇರುವೆ? ಸುಮ್ಮನೆ ಹಣ ಕೊಡ್ತೀನಿ, ಇಸ್ಕೊಂಡು ನನಗೆ ಜಮೀನು ಕೊಡು. ಹೇಳ್ತಾ ಯುವರ್ ಲ್ಯಾಂಡ್ ಸೇಲ್ ಮೀ, ಯುವರ್ ಹ್ಯಾಂಡ್ ಮನಿ. You, Mr. Officer, mind your language. You don't have to tell me about knowledge. This is India soil. This is our India soil. ಅಧಿಕಾರಿ, ರೈತನಾದ ಮಾತ್ರಕ್ಕೆ ಇವನಿಗೆ ಇಂಗ್ಲಿಷ್ ಮಾತನಾಡಲು ಬರುವುದಲ್ಲ ಎಂದು ತಿಳಿದುಕೊಂಡಿದ್ದು ನಿಮ್ಮ ಮುಟ್ಟಾಳತನ. ಇದೇ ಇಂಗ್ಲಿಷ್ ಶಿಕ್ಷಣವನ್ನು ಪ್ರಪ್ರಥಮವಾರಿಗೆ ಭಾರತಕ್ಕೆ ತಂದುಕೊಟ್ಟಿದ್ದು ಲಾರ್ಡ್ ಮೆಕಾಲೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇರಬಹುದು, ಕನ್ನಡಕ್ಕೆ ನಾನು ಪ್ರಾಧಾನ್ಯತೆ ಇಲ್ಲ ಅಂತ ಹೇಳಲ್ಲ, ಆದ್ರೆ ಇಂಗ್ಲಿಷ್ಗೆ ಬಹಳಷ್ಟು ಕಿಮ್ಮತ್ತಿದೆ ಇವತ್ತಿನ. ಅಧಿಕಾರಿ, ಕಲಿಯೋಕೆ ಕೋಟಿ ಕೋಟಿ ಭಾಷೆ, ಆದರೆ ಆಡುವುದಕ್ಕೆ ಒಂದೇ ಭಾಷೆ, ಅದು ಈ ಮಣ್ಣಿನ ಕನ್ನಡ ಭಾಷೆ. ಇದೇ ನಮ್ಮ ಕನ್ನಡ ನಾಡಿಗೆ 8 ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ರಾಷ್ಟ್ರಕವಿ ಕುವೆಂಪು, ದ. ರಾ. ಬೇಂದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರು ಗೋಕರ್, ಚಂದ್ರಶೇಖರ್ ಕಂಬಾರ್, ಎಂತ ಮಹಾನ್ ವ್ಯಕ್ತಿಗಳು ಹುಟ್ಟಿದ ನಾಡಿನಲ್ಲಿ ನೀನು ಹುಟ್ಟಿದ್ದೇನು? ಮೊದಲು ಕನ್ನಡ ಭಾಷೆಯನ್ನು ಪ್ರೀತಿಸುವುದನ್ನು ಕಲಿತುಕೋ, ಆಗ ನಿನಗೆ ವೀರ ಕನ್ನಡಿಗ ಬೆಲೆ ಕೊಡುತ್ತಾರೆ. ವೀರ ಕನ್ನಡಿಗ. ಹೇ ವೀರ ಕನ್ನಡಿಗರ ಮರಿಮೊಮ್ಮಗಳೇ, ಭಾಷೆಯ ಬಗ್ಗೆ ಭಾಷಣ ಮಾಡಲು ನಿನ್ನ ಮೇಲೆ ಕರೆಸಿಲ್ಲ. ಸುಮ್ಮನೆ ನಿನ್ನ ಜಮೀನನ್ನು ಕೊಡುವುದಕ್ಕೆ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಈ ನನ್ನ ಖಾದಿ ದರ್ಪದಿಂದ ನಿನ್ನ ಜಮೀನನ್ನು ಖರೀದಿ ಮಾಡಿ ಅದೇ ಜಮೀನಿನಲ್ಲಿ ಈ ಫ್ಯಾಕ್ಟರಿಯನ್ನು ಕಟ್ಟದಿದ್ದರೆ ನನ್ನ ಹೆಸರು MLA ಚಕ್ರವರ್ತಿ ರಂಗೇಗೌಡನೇ ರಂಗೇಗೌಡ, ಹೋಗುವ ಮುಂಚೆ ಒಂದು ಮಾತು ಹೇಳ್ತೀನಿ, ನೆನಪಿಟ್ಟುಕೋ. ನೀನು ಖಾದಿ ಬಟ್ಟೆ ಹಾಕಿಕೊಂಡು ಪರರ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕಣ್ಣನ್ನು ಹಾಕಿದರೆ ನಿನಗೆ ಭೋಗಿ ಎನ್ನುತ್ತಾರೆ. ಅದೇ ನಿನಗೆ ಓಟು ಹಾಕಿದ ಜನಗಳಿಗೆ ನಿನ್ನ ಸ್ವ ಇಚ್ಛೆಯಿಂದ ಬಡಬಗ್ಗರಿಗೆ ಸಹಾಯ ಮಾಡಿದರೆ ತ್ಯಾಗಿ ಎನ್ನುತ್ತಾರೆ. ಅದೇ ಖಾದಿ ಬಿಚ್ಚಿ ಕಾವಿ ಹಾಕಿಕೊಂಡು ಈ ಸಮಾಜದ ಸೇವೆಯನ್ನು ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ. ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು 3 ಹೊತ್ತು ಅನ್ನ ಹಾಕುವ ನಮ್ಮಂತ ರೈತರಿಗೆ ಹೇಗಿಲ್ಲ ಯೋಗಿ ಎನ್ನುತ್ತಾರೆ. ಬರ್ತೀನಿ ಗೌಡ. ಮಿಸ್ಟರ್ ರಂಗೇಗೌಡ, ನಿಮ್ಮಂತ ಖಾದಿ ತೊಟ್ಟ ಜನರಿಗೆ ನಮ್ಮಂತ ಜನರು ಕೊಟ್ಟ ಅಧಿಕಾರ ಕೇವಲ 5 ವರ್ಷ ಮಾತ್ರ. ಸಿಡಿಲಿನ ಆರ್ಭಟಕ್ಕೆ ಹೆದರದ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ
ಲೋಕ ಪ್ರಳಯವಾಗುತ್ತ ತನಕ ತಿಳ್ಕೊಳ್ಳಲೇ ಗೌಡ.